2012ರಲ್ಲಿ ಸೌಜನ್ಯಾಳ ಅತ್ಯಾಚಾರ ಕೊಲೆ ಆದಾಗ ಗೃಹ ಸಚಿವ ಆಗಿದ್ದು ಇದೇ ಆರ್ ಅಶೋಕ್ ಅವರು. ಆ ಸಂದರ್ಭದಲ್ಲಿ ತಕ್ಷಣನೇ ಬಂದ್ರು ಇಲ್ಲಿ. ಮಹೇಶ್ ಶೆಟ್ಟರು ಅದ್ರ ಬಗ್ಗೆ ಮಾತಾಡ್ತಾರೆ ನಾಳೆ. ತಕ್ಷಣನೇ ಬಂದು ಈ ನಕಲಿ ದೇವಮಾನವನ ಮನೆಗೆ ಹೋಗಿ ಕಾಲಿಗೆ ಬಿದ್ದು ತಕ್ಷಣವೇ ಎಷ್ಟು ಪ್ರಕರಣವನ್ನ ಹಾಳು ಮಾಡಬೇಕು ಎಲ್ಲ ಹಾಳು ಮಾಡಿ ದಾರಿ ತಪ್ಪಿಸೋದಕ್ಕೆ ಆದೇಶ ಮಾಡಿ ಹೋಗಿದ್ದೆ. ಇದೇ 3 ಕಾಸಿನ ಬೆಲೆ ಇಲ್ಲದಂತಹ 3 ಬಿಟ್ಟಂತಹ ಆರ್ ಅಶೋಕ್ ಅರೆಸ್ಟ್ ಆಗೇ ಆಗಬೇಕು. ಯಾಕಂತ ಹೇಳಿದ್ರೆ ನಾನು SIT ಅವ್ರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಇದರ ಎಲ್ಲಾ ಮೂಲಗಳನ್ನು ಹೊರಗಡೆ ತೆಗಿರಿ. ನೀವು ಎಲ್ಲಾ ಮೂಲಗಳನ್ನು ಕೂಡ ನೀವು ಹೊರಗಡೆ ತೆಗಿಬೇಕು. ಈ 3 ಬಿಟ್ಟಂತಹ ಆರ್ ಅಶೋಕ್ 3 ಕಾಸಿನ ಬೆಲೆ ಇಲ್ಲ, 3 ಬಿಲ್ಲೆ ಬೆಲೆ ಇಲ್ಲ. ಯಾಕೆ ಕಂಟಿನ್ಯೂಸ್ ಆಗಿ ಆರ್ಸ್ ಬರ್ತಾರೆ ಅಂತ ಹೇಳಿದ್ರೆ ಬಂಗಾರದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರಲ್ಲಿ. ಮೇಲ್ಗಡೆ ವಾಜಪೇಯಿ ಅವ್ರದ್ದು ಇಲ್ಲಿ ಅವ್ರದೇ ಫೋಟೋ ಇದೆ, ಅಟಲ್ಜಿ ಅವ್ರದ್ದು, ಮೋದಿಜಿ ಅವ್ರನ್ನ ನೋಡ್ಕೊಂಡು ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಆರಿಸಿ ಬರ್ತಾರೆ. ಇವರು ಆರಿಸಿ ಬಂದ ಮೇಲೆ ಅದೇ ಹಿಂದೂ ಕಾರ್ಯಕರ್ತರನ್ನ ಬಜರಂಗ ದಳದವ್ರ ಮೇಲೆ ನಾವು ಕ್ರಮ ಕೈಗೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಎದೆ ಉಬ್ಬಿಸಿ ಮಾತಾಡುವಂತ ಇದೇ 3 ಬಿಟ್ಟಂತಹ ಆರ್ ಅಶೋಕ್. ಇವತ್ತು ಹಿಂದೂ ಮುಸ್ಲಿಂ ಮಾತಾಡ್ತೀರಿ ನೀವು. ಕೇರಳ ಬಗ್ಗೆ ಮಾತಾಡ್ತಿರಲ್ಲ. ಕೇರಳದಲ್ಲಿ ಹಿಂದೂ ಸಂಪ್ರದಾಯವನ್ನ ಪಾಲಿಸತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿದ್ದಾರೆ. ಆ ಭಕ್ತರು ಇಲ್ಲಿ ಕಾಣೆಯಾಗಿದ್ದಾರೆ, ಶವ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ.